ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾವು ಇವತ್ತು ಮಸಾಲ ಬದನೆಕಾಯಿ ಮಾಡೋಣ. ಬೇಕಾಗಿರೋ ಪದಾರ್ಥಗಳು: ಶೇಂಗಾ, ಪುಟಾಣಿ, ಕಾಯಿ ತುರಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಬಿಳಿ ಎಳ್ಳು, ಒಣ ಖಾರ ಪುಡಿ, ಅರಿಶಿನ, ಉಪ್ಪು, ಎಣ್ಣೆ. ಇದನ್ನೆಲ್ಲ ಪದಾರ್ಥಗಳನ್ನು ನೀರು ಹಾಕಲಾರ್ದಂಗೆ ಮಿಕ್ಸಿ ಮಾಡ್ಕೊಳ್ಳಿ. ತೆರಿಯಾಗಿ ಉಪ್ಪು ಎಲ್ಲ ಸೇರಿಸಿ ಒಂದೇ ಟೈಮ್ಗೆ ಮಿಕ್ಸಿ ಮಾಡ್ಕೊಳ್ಳಿ. ಅದು ಉದುರಾಗುತ್ತೆ. ನೋಡಿ, ನಾನಿವತ್ತು ನಮ್ಮ ದೊಡ್ಡಮ್ಮವರ ಜಮೀನಲ್ಲಿ ಬೆಳೆದಿರೋದು ಬದನೆಕಾಯಿ ತೊಗೊಂಬಂದಿದ್ದೆ. ಅದು ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಅದನ್ನು ಮಾಡುವಾಗ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಮಂಚೂರಿ ಅನ್ನೋದು ಏನು ತಪ್ಪಾಗಲ್ಲ, ಅಷ್ಟೊಂದು ಟೇಸ್ಟ್ ಕೊಡುತ್ತೆ. ಬದನೆಕಾಯಿ ಮಂಚೂರಿ ಅಂದ್ರೂ ಅನ್ಕೋಬೋದು, ಅಷ್ಟು ಟೇಸ್ಟ್ ಕೊಡುತ್ತೆ. ಪದಾರ್ಥಗಳು ಕಡಿಮೆ, ಟೇಸ್ಟ್ ಮಾತ್ರ ತುಂಬ ಅದ್ಭುತವಾಗಿದೆ. ನೋಡಿ, ಈ ಥರ ಕಲರ್ ಬದನೆಕಾಯಿ ನಮ್ಮ ಬೆಂಗಳೂರಲ್ಲಿ ಸಿಗೋದು ಅಪರೂಪ. ನಾವು ಊರಿಂದ ತಂದಿದ್ದೆ ಅಂತ ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ. ಸಿಕ್ಕರೆ, ಮಾರ್ಕೆಟಲ್ಲಿ ಸಿಕ್ಕರೆ ಒನ್ ಟೈಮ್ ಆದರೂ ತೊಗೊಂಬಂದು ಮಾಡ್ಕೊತೀನಿ, ಯಾಕಂದರೆ ಇದ್ರದ್ದು ರುಚಿನೇ ಬೇರೆ. ಸೊ ಅದರಿಂದ ಫ್ರೆಂಡ್ಸ್, ನೀವು ಒನ್ ಟೈಮ್ ಮಾಡಿ ನೋಡಿ. ನಿಮಗೇನಾದರೂ ಮಾಡ್ಕೊಳಕ್ಕೆ ಇಷ್ಟ ಆಯಿತು ಅಂದರೆ ಮಾಡ್ಕೊಂಡ್ಮೇಲಾದರೂ ಒಂದು ವಿಡಿಯೋ ಆನ್ ಮಾಡಿ ಲೈಕ್ ಕೊಡಿ. ನೋಡಿ, ಉಪ್ಪಾಕಿ ತೊಳ್ಕೊಂಡೆ. ಆ ಉಪ್ಪಾಕಿ ತೊಳೆದಿರೋ ನೀರಿಂದ ಏನಿದೆಯಲ್ಲ ಅಷ್ಟೇ ನೀರು ಬೇಕು ಇದಕ್ಕೆ ಈ ಪೌಡ್ರ್ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದಕ್ಕೆ ಈರುಳ್ಳಿ ಬೇಡ, ಟೊಮಾಟೊ ಬೇಡ, ಹುಳಿ ಬೇಡ. ತುಂಬ ಟೇಸ್ಟಾಗಿದೆ. ನೀವು ಮಾಡಿ ಇದನ್ನು ಚಪಾತಿ ಜೊತೆ ದೋಸೆ ಜೊತೆ, ಹಾಗೆ ಸ್ನ್ಯಾಕ್ಸ್ ಟೈಪ್ ಆದರೂ ಮಾಡ್ಕೊಂಡು ತಿನ್ಬೋದು. ಏನು ತೊಂದರೆ ಏನಿಲ್ಲ, ಅಷ್ಟೊಂದು ಟೇಸ್ಟಾಗಿದೆ. ಯಾಕಂದರೆ ಇದರಲ್ಲಿ ಕಡಲೆ, ಶೇಂಗಾ ಮತ್ತು ಕೊಬ್ಬರಿ ಇದೆಯಲ್ಲ, ತುಂಬ ರುಚಿ ಕೊಡ್ತಾಯಿದೆ. ನೋಡಿ, ಮಾಮೂಲಿ ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಳ್ಳಿ. ಜೀರಿಗೆ ಬೇಡ, ಕರಿಬೇವು ಬೇಡ. ಇದನ್ನೆಲ್ಲ ಹಿಂಗೆ ಹಾಕಿ ಕಾಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ. ಅದು ನೀರಿನಂಶ ಬಿಟ್ಕೊಳುತ್ತೆ, ಅದರಲ್ಲೇ ಬೆಂದಿರುತ್ತೆ. ಆಮೇಲೆ 1-2-3 ಟೈಮ್ ಕೈ ಆಡಿಸಿ ಅದಕ್ಕೆ ಮಿಕ್ಕಿರೋ ಪೌಡ್ರ್ ಇದೆಯಲ್ಲ ಅದನ್ನು ನೀವು ಹಾಕಿ. ನೋಡಿ, ಈ ಥರ ಮುಚ್ಚಿಡಿ. ಅದು ನೀರಿನಂಶ ಬಿಟ್ಕೊಳುತ್ತೆ. ಆಮೇಲೆ ಪೌಡ್ರ್ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಕೇಳಿದರು, ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಶೋ ಆಗುತ್ತೆ ಯೂಟ್ಯೂಬಲ್ಲಿ, ಗೊತ್ತಾಗುತ್ತೆ ಬೇರೆದವ್ರಿಗೆಲ್ಲ ನಾವೇ ಸಬ್ಸ್ಕ್ರೈಬ್ ಮಾಡಿದ್ದು, ಲೈಕ್ ಮಾಡಿದ್ದು ಅಂತ. ಅದೇನು ನಮ್ಗೆ ಗೊತ್ತಾಗಲ್ಲ, ಸಸ್ಪೆನ್ಸೇ ಇರುತ್ತೆ. ಅದು ನಿಮಗೆ ನಮ್ಮ ಮಾಡಿರೋ ವಿಡಿಯೋ ನೀವು ಸಬ್ಸ್ಕ್ರೈಬ್ ಆದರೆ ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ. ನಮಗೂ ಒಂದು ವಿಡಿಯೋ ಮಾಡಲಿಕ್ಕೆ ನೀವು ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಅಂತ ಅಷ್ಟೇ. ಮಾಡ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟರೆ. ಫ್ರೆಂಡ್ಸ್, ಇವಾಗ ಆ ಥರ ಮ್ಯಾಶ್ ಮಾಡಿ ಮಿಕ್ಕಿರುವ ಮಸಾಲೆ ಎಲ್ಲ ಹಾಕಿ ಈ ಥರ ಕಾಲಿಸ್ಕೊಳ್ಳಿ. ಫ್ರೆಂಡ್, ಥ್ಯಾಂಕ್ ಯು. ರೆಡಿಯಾಗಿದೆ ನೋಡಿ. ನೀವು ಒಮ್ಮೆ ಮಾಡಿ ಅದರದ್ದು ರುಚಿ ನೋಡಿ. ಅದೇ ಪೌಡ್ರನ್ನ ನಾನು ಮಿಕ್ಸ್ ಮಾಡಿ ನೋಡಿದ್ದೀನಿ. ಥ್ಯಾಂಕ್ ಯು.